ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಆ್ಯಕ್ಚುಲಿ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ಸೀರೆ ನಿಮಗೆ ತೋರಿಸೇ ಇರಲಿಲ್ಲ. ಸೊ ವರಮಹಾಲಕ್ಷ್ಮಿ ಸೀರೆನ ಇವತ್ತು ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ಬೇರೆ ಇಂಟ್ರೊಡಕ್ಷನ್ ಅದೆಲ್ಲ ಏನೂ ಕೊಡೋಕ್ಕೆ ಹೋಗ್ತಾ ಇಲ್ಲ. ಸೊ ಲಾಸ್ಟ್ ವಿಡಿಯೋ ಲೋ ಸಿಟ್ಟಿಂಗ್ ಅರೇಂಜ್ಮೆಂಟು ಯಾರೆಲ್ಲ ನೋಡಿದ ಹೋಗಿ ಚೆಕ್ ಮಾಡಿ. ಆ್ಯಕ್ಚುಲಿ ಫೇಸ್ ಡೆಕೋರೇಷನ್ದು ನಾನು ಅಪ್ಲೋಡ್ ಮಾಡಿ ತುಂಬ ದಿನ ಆಗಿದೆ. ಸೊ ಈಗ ನೋಡ್ತಾ ಇದ್ದಾರೆ. ಸೊ ಪರವಾಗಿಲ್ಲ, ಹಬ್ಬ ಹತ್ರ ಬರ್ತಾ 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 ಎಲ್ಲರೂ ಸರ್ಚ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಸೊ ಹೇಗೆ ಡೆಕೋರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ನಿಮ್ಗೆ ಗೊತ್ತಿದೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಸೊ ಅವತ್ತು ನಿಮಗೆ ತೋರಿಸಿದ್ದೆ ನಾನು ವ್ಲಾಗಲ್ಲಿ. ಅಂದರೆ ನಾನು ಬರೀ ಬ್ರಾಸ್ದು ಅಂದರೆ ಸ್ವಲ್ಪ ಎಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ಏನು ತಂದಿದ್ನಲ್ಲ ಬ್ಯಾಕ್ ಡ್ರಾಪ್ದು, ಸೊ ಅದನ್ನಷ್ಟೇ ಶೇರ್ ಮಾಡಿದ್ದೆ. ಸ್ಯಾರಿನ ಶೇರ್ ಮಾಡಿರಲಿಲ್ಲ. ಸೊ ಸ್ಯಾರಿಗೆ ಅಂತಲೇ ಸ್ವಲ್ಪ ಹತ್ತಿರ ಆಗಲಿ ಹಬ್ಬನು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇನ್ನೇನು 1 ವೀಕ್ ಇದೆ ಅಷ್ಟೇನೆ, 1 ವೀಕ್ ಇದೆ ಅಷ್ಟೇ. ಸೊ ಹಾಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಫಸ್ಟು ಪೋತೀಸ್ಗೆ ಹೋದೆ. ಪೋತೀಸಲ್ಲೂ ನಾನು ಆಲ್ರೆಡಿ 1-2 ತೊಗೊಂಡಿದ್ದೆ. ಬಟ್ ಯಾಕೋ ಅಷ್ಟು ಅಲ್ಲಿ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ, ಇಷ್ಟ ಆಗಲಿಲ್ಲ. ಒಂದು 2-3 ನೋಡಿದೆ ನಾನು. ಸ್ವಲ್ಪ ಪೇಸ್ಟಲ್ ಕಲರ್ಸಲ್ಲಿ ಬೇಕಾಗಿತ್ತು ನನಗೆ, ಶೇಡ್ಸಲ್ಲಿ, ಪೇಸ್ಟಲ್ ಶೇಡ್ಸಲ್ಲಿ. ಸೊ ತೋರಿಸಿದ್ರು ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಆಮೇಲೆ ಚಿಕ್ಕಪೇಟೆ ಸುದರ್ಶನ್ ಸಿಲ್ಕ್ಸಲ್ಲಿ ಅಂದರೆ ಈಗ ಹೊಸ್ದಾಗಿದೆಯಲ್ಲ ಆ ಬ್ರಾಂಚಲ್ಲ, ಓಲ್ಡ್ ಬ್ರಾಂಚ್ ಅದ್ರ ಪಕ್ಕದಲ್ಲೇ ಇದೆಯಲ್ಲ, ಸೊ ಆ ಬ್ರಾಂಚಲ್ಲೇ ತೊಗೊಂಡಿದ್ದೆ ನಾನು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಒಂದು ಯೆಲ್ಲೋ ಕಲರ್ ನಿಮ್ಗೆ ಆಲ್ರೆಡಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಾನು, ವರಮಹಾಲಕ್ಷ್ಮಿಗೆ ಏನು ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು. ಸೊ ಯೆಲ್ಲೋ ಕಲರ್ ಅಲ್ಲೇ ತೊಗೊಂಡಿದ್ದು. ಹಂಗಾಗಿ ಅಲ್ಲಿಗೆ ಹೋದೆ, ನೋಡೋಣ ಹೇಗಿರುತ್ತೆ ಕಲೆಕ್ಷನ್ಸ್, ಒಂದ್ಸತಿ ಚೆಕ್ ಮಾಡೋಣ, ಚೆನ್ನಾಗಿದ್ರೆ ಅಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಲಕ್ಕಿಲಿ ಅಲ್ಲಿ ನನಗೆ ಸ್ವಲ್ಪ ಇಷ್ಟ ಆಗಿರೋದು ಸೀರೆ ಸಿಕ್ತು. ಸೊ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿರೋದು. ಸೊ ಹಂಗಾಗಿ ಇಲ್ಲಿದೆ ನೋಡಿ, ಪೇಸ್ಟಲ್ ಕಲರು. ಹಂಗಾಗಿ ಇದು ಲೈಟ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಸ್ಪಾಟ್ ಲೈಟು ಆನ್ ಮಾಡಿರೋದ್ರಿಂದ ನಿಮಗೆ ಕಲರ್ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ಯಾಕಂದರೆ ಇದು ಪೇಸ್ಟಲ್ ಕಲರ್ಸ್ ಎಲ್ಲ ಸ್ವಲ್ಪ ಲೈಟಾಗಿ ಇರುತ್ತೆ, ಡಾರ್ಕ್ ಕಲರ್ಸಲ್ಲಿ ಇರಲ್ಲ. ಸೊ ಹಂಗಾಗಿ ಲೈಟ್ ಕಲರ್ಸಲ್ಲೇ ಇರುತ್ತೆ. ಸ್ವಲ್ಪ ನಿಮಗೆ ಕ್ಯಾಮ್ರಾನ ಹತ್ತಿರ ಮಾಡಿಬಿಟ್ಟೆ ತೋರಿಸ್ತೀನಿ ನಿಮಗೆ, ಆವಾಗ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಯಾವ ಕಲರ್ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಪೇಸ್ಟಲ್ ಕಲರ್ಸ್ ನನಗೆ ಇಷ್ಟ ಆಗುತ್ತೆ ಗೈಸ್, ಹಾಗಾಗಿ ಪೇಸ್ಟಲ್ ಕಲರೇ ಬೇಕಂದ್ಬಿಟ್ಟು ತೊಗೊಂಡಿದ್ದೆ. ನೋಡೋಣ, ಸ್ಪಾಟ್ ಲೈಟ್ ಆಫ್ ಮಾಡ್ತೀನಿ, ಯಾಕಂದರೆ ಸ್ಪಾಟ್ ಲೈಟಿಂದ ಇನ್ನೂ ಸ್ವಲ್ಪ ಲೈಟ್ ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ, ಈಗ ಫಾರ್ ಬೆಟರ್ ಎಸ್ ಕ್ಯಾಪ್ಚರ್ ಆಗ್ತಾ ಇದೆ ಅನ್ಕೊತಾ ಇದ್ದೀನಿ. ಎಸ್, ಯಾಕಂದರೆ ಅಲ್ಲೂ ಬ್ಲೂ ಕಲರ್ ಇರೋದ್ರಿಂದ ನಿಮಗೆ ಕಲರ್ ಸ್ವಲ್ಪ ಇದಾಗುತ್ತೆ ಅನಿಸುತ್ತೆ. ಸೊ ಇದು ಬಾರ್ಡರ್ ಗೈಸ್. ಆ್ಯಕ್ಚುಲಿ ಇದು ಬಾರ್ಡರ್ ತುಂಬಾ ದೊಡ್ಡದಿದೆ ನೋಡಿ. ಅಂದರೆ ನಾನು ಆಲ್ಮೋಸ್ಟ್ ನಂದು ಕೆಲವೊಂದೆಲ್ಲ ಬಾರ್ಡರ್ಸ್ ಎಲ್ಲ ಇಷ್ಟಿರೋದಿತ್ತು, ಇಷ್ಟು ದೊಡ್ಡದು ಯಾವುದೂ ಇರಲಿಲ್ಲ. ಸೊ ಹಂಗಾಗಿ ಫಾರ್ ಎ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಬಾರ್ಡರ್ ಇರೋದನ್ನೇ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಪೇಸ್ಟಲ್ ಕಲರ್ ಅಲ್ವಾ, ಹಾಗಾಗಿ ಸ್ವಲ್ಪ ಲೈಟಾಗೇ ಇರುತ್ತೆ ಕಲರೆಲ್ಲ. ನೋಡಿ ಈ ಟೈಪ್ ಇದೆ. ಅಲ್ಲಿ ಅದ್ರ ಮೇಲೆ ಫುಲ್ ಫ್ಲಾಸ್ದು ಎಲ್ಲ ಪ್ಯಾಟ್ರನ್ ಇದೆ, ಅಂದರೆ ಪ್ರಿಂಟ್ ಇದೆ ಎಲ್ಲ ಗೋಲ್ಡನ್, ಐ ಥಿಂಕ್ ಸಿಲ್ವರ್ ಇದು ಅನಿಸುತ್ತೆ ನೋಡಿ. ಇದ್ರ ಮೇಲೂ ಸಿಲ್ವರ್ದೇ ಇದೆ, ಎಲ್ಲ ಫುಲ್ ಸಿಲ್ವರ್ ಜೆರಿ. ಇದ್ರ ಮೇಲೂ ಅಷ್ಟೇನೆ ಎಲ್ಲ ಫುಲ್ ಸಿಲ್ವರ್ ಜೆರಿ. ಸೊ ಕಾಣಿಸ್ತಾ ಇದೆಯಾ? ಓಕೆ, ಈ ಟೈಪ್ ಬರುತ್ತೆ. ಬಾರ್ಡರ್ ಇಷ್ಟು ದೊಡ್ಡದಿದೆ. ಸೊ ಫ್ರಂಟ್ ಅಂದರೆ ಮೀನ್ಸ್ ಮೇಲೆ ಕೆಳಗೆ ಏನಿದೆಯಲ್ಲ 2 ಕಡೆನೇನು ಸೇಮೇ ಬರುತ್ತೆ ನೋಡಿ ಈ ಟೈಪು. ಸ್ವಲ್ಪ ಹಿಂದೆ ಹೋಗಿ ತೋರಿಸ್ಬೇಕು. ಆ್ಯಕ್ಚುಲಿ ನಾನಿಲ್ಲಿ ಈಗ ನೀಟಾಗಿ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಒಂದು ಹೊಸದು ಬೆಡ್ಸ್ಪೆಡ್ ಯೂಸೇ ಮಾಡಿಲ್ಲ, ಆ ಬೆಡ್ಸ್ಪೆಡ್ ಹಾಕ್ಬಿಟ್ಟು ಕೂತಿದ್ದೀನಿ. ಯಾಕಂದರೆ ನಾನು ಫುಲ್ ಹಿಂಗೆಲ್ಲ ಹಾಕಿ ನೋಡ್ತಾರಲ್ಲ, ಏನೂ ಹಾಕಿಲ್ಲ. ಯಾಕಂದರೆ ದೇವ್ರಿಗೋಸ್ಕರ ತೊಗೊಂಡಿರೋದಲ್ವ, ಅದೆಲ್ಲ ಹಾಕಿ ನೋಡಬಾರ್ದು ಅಂತ ಹೇಳ್ಬಿಟ್ಟು ಏನು ಜಸ್ಟ್ ನೋಡಿದ್ದು, ಸೆಲೆಕ್ಟ್ ಮಾಡಿದ್ದು, ಪ್ಯಾಕ್ ಮಾಡಿಸಿದ್ದು. ಬಟ್ ಬೇರೆಯವ್ರು ಯಾರಾದರೂ ನೋಡಿದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನಂತೂ ಅದೆಲ್ಲ ಏನೂ ನೋಡಿಲ್ಲ, ಯಾಕಂದರೆ ದೇವ್ರಿಗೆ ಉಡ್ಸೋದಲ್ವ, ಹಾಗಾಗಿ ಮುಂಚೆನೇ ಅದೆಲ್ಲ ನೋಡಬಾರ್ದು ಅಂತ ಹೇಳ್ತಾರೆ. ಸೊ ನಾವೆಲ್ಲ ಮೈ ಮೇಲೆ ಹಾಕ್ಕೊಂಡು ಆಮೇಲಿಂದ ದೇವ್ರಿಗೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೋಡಿ ಈ ಟೈಪ್ ಇದೆ. ಬಾರ್ಡರ್ ಅಷ್ಟೇ, ಬಾರ್ಡರ್ ತುಂಬ ಚೆನ್ನಾಗಿದೆ ನೋಡಿ. ಬಾರ್ಡರ್ ಕಲರು ಅಷ್ಟೇನೇನೆ ಪೇಸ್ಟಲ್ ಕಲರೇ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮಿಷ ತೋರಿಸ್ತಾ ಹೋಗ್ತೀನಿ, ಯಾಕಂದರೆ ಅದು ಫೋಲ್ಡಿಂಗ್ ಕೂಡ ಇಂಪಾರ್ಟೆಂಟು. ಮತ್ತು ನನ್ನದು ಇನ್ನೂ ಪ್ಲೀಟಿಂಗ್ ಮಾಡಿಲ್ಲ, ಅದು ಮಾಡಿಬಿಟ್ಟು ರೆಡಿ ಮಾಡಿ ಇಡಬೇಕು ಹತ್ರ ಬರಲಿ ಅಂತ. ಸೊ ಮುಂಚೆನೇ ಎಲ್ಲ ಮಾಡಿ ಇಡೋದು ಬೇಡ ಅಂತ ಹೇಳ್ಬಿಟ್ಟು, ಮತ್ತು ಅದೆಲ್ಲ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ನಾವು, ಹಾಗಾಗಿ
ಬೇಡ ಅಂತ ಅಂದ್ಬಿಟ್ಟು ಸೊ ನೋಡಿ ಈ ಟೈಪ್ ಬರುತ್ತೆ ಸ್ಯಾರಿ. ಇದು ಬಾರ್ಡರು, ಈ ಟೈಪ್ ಇದೆ. ಸೊ ಪೇಸ್ಟಲ್ ಕಲರಲ್ಲೇ ನಂಗೆ ಸ್ವಲ್ಪ ಇಷ್ಟ ಆಗಿದ್ದು, ಹಾಗಾಗಿ ಪೇಸ್ಟಲ್ ಕಲರೇ ತೊಗೊಂಡಿರೋದು. ಸೊ ಈಗ ನೆಕ್ಸ್ಟು ಸೆರಗು ಮತ್ತು ಇದನ್ನು ತೋರಿಸ್ಕೊಡ್ತೀನಿ. ಏನಪ್ಪ ಬ್ಲೌಸ್. ಆ್ಯಕ್ಚುಲಿ ಬ್ಲೌಸ್ ಬಂದು ಪ್ಲೇನೇ ಇದೆ. ಸೊ ಏನೋ ಅದರಲ್ಲಿ ಮೀನ್ಸ್ ಏನು ಹೇಳ್ತಾರೆ ಡಿಸೈನ್ ಟೈಪ್ ಸಮಥಿಂಗ್ ಆ ಟೈಪೆಲ್ಲ ಏನಿಲ್ಲ, ಫುಲ್ ಪ್ಲೇನ್ ಇದೆ. ಸೊ ಎಸ್, ಇದು ಬ್ಲೌಸ್ ಗೈಸ್. ಇದೇನಿದೆಯಲ್ಲ ಪೂರ ಪ್ಲೇನ್ ಏನಿದೆಯಲ್ಲ, ಸೊ ಇದು ಬ್ಲೌಸ್. ಇದು ಕಾಣಿಸ್ತಾ ಇದೆ, ಇದು ಬ್ಲೌಸ್. ಇದು ಸೊ ಬ್ಲೌಸ್ ಆದ್ಮೇಲೆ ನೆಕ್ಸ್ಟ್ ಸೆರಗು ಬರುತ್ತಲ್ಲ, ಸೊ ಸೆರಗು ತೋರಿಸ್ಕೊಡ್ತೀನಿ. ಅದು ನಾನು ಅಷ್ಟೇ. ಓ ಸಾರಿ, ಅದು ಬ್ಲೌಸ್ ಅಲ್ಲ ಗೈಸ್, ಅದು ಆ್ಯಕ್ಚುಲಿ ರನ್ನಿಂಗ್. ಅದು ಹಿಂಗೆ ಏನು ಉಟ್ಕೋತೀವಲ್ಲ ಅಂದ್ಬೋದು. ಆ್ಯಕ್ಚುಲಿ ಬ್ಲೌಸ್ ಬಂದ್ಬಿಟ್ಟು ಇದು. ಸೊ ಇಲ್ಲಿದೆ ನೋಡಿ, ಹಿಂಗೆ ಲೈನ್ಸ್ ಟೈಪಿನ, ಅಂದರೆ ಸೇಮೇ ಇದೆ, ಅದು ಇದು ಸೇಮೇ ಇದೆ. ಸೊ ಇದು ಬ್ಲೌಸ್. ಇದೇನಿದೆಯಲ್ಲ ಇದು ಬ್ಲೌಸು. ಸೆರಗ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಇದು ಪೂರ ಎಂಟು ಪ್ಯಾಟ್ರನ್ ಟೈಪ್ ಇದೆಯಲ್ಲ, ಇದು ನಾನು ಈ ಕಡೆಯಿಂದ ಉಲ್ಟಾ ತೋರಿಸ್ಬೇಕು, ಸೀದಾ ಮಾಡ್ಕೋಬೇಕು. ಓಕೆ, ಈಗ ಕಾಣಿಸುತ್ತೆ, ಒಂದು ನಿಮಿಷ. ಇದು ಸೆರಗು ಗೈಸ್. ಸೆರಗದೇನಿದೆಯಲ್ಲ, ಸೊ ಪ್ಯಾಟ್ರನ್ ನೀಟಾಗಿ ಬರುತ್ತೆ ನೋಡಿ ಫುಲ್ಲು. ಆ್ಯಕ್ಚುಲಿ ಇದು ಸ್ವಲ್ಪ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಲ್ಲ ಅನ್ಕೊತೀನಿ, ಯಾಕಂದರೆ ನೋಡಿ ಈ ಟೈಪ್ ಇದೆ. ಸೊ ಸ್ಯಾರಿ ಬಂದು ಈ ಟೈಪ್ ಇದೆ. ಸೊ ನಿಮಗೆ ಆ್ಯಕ್ಚುಲಿ ಕ್ಯಾಮ್ರಾ ತೆಗ್ಬಿಟ್ಟೆ ತೋರಿಸಿದ್ರೆ ಬಿಟ್ಟರು ಗೈಸ್, ಯಾಕಂದರೆ ಅಲ್ಲಿ ಫುಲ್ ಕ್ಯಾಪ್ಚರ್ ಆಗ್ತಾ ಇಲ್ಲ. ಸೊ ನಿಮ್ಗೆ ಈಗ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅನ್ಕೊತೀನಿ ಗೈಸ್. ಪ್ಯಾಟ್ರನ್ ನೋಡಿ ಈ ಟೈಪ್ ಬರುತ್ತೆ. ಸೊ ಇದು ಬಾರ್ಡರ್ ಇದು. ಸೊ ಇದರಲ್ಲೆಲ್ಲ ಬರ್ಡ್ಸ್ ಕೂಡ ಇದೆ ಗೈಸ್. ನೋಡಿ ಇಲ್ಲಿ ನೀವು ನೋಡ್ಬೋದು, ಬರ್ಡ್ ಇದೆ, ಫ್ಲವರ್ದು ಫುಲ್ ಫ್ಲವರ್ದು ಏನಿದೆಯಲ್ಲ ಫ್ಲವರ್ದೇ ಪ್ರಿಂಟ್ ಇರೋದು. ಸೊ ಎಲ್ಲ ಫುಲ್ಲು ಸಿಲ್ವರ್ ಜರಿಯಿಂದ ಮಾಡಿದ್ದಾರೆ. ಸೊ ಇದು ಕೂಡ ಅಷ್ಟೇನೆ ಫುಲ್ ನೋಡಿ, ಇಲ್ಲಿ ಒಂಟೆ ಇದೆ, ಒಂಟೆ, ಡೀರ್ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನಿಮಗೆ, ಕ್ಯಾಪ್ಚರ್ ಆಗ್ತಾಯಿದೆ ಬಟ್ ನಾನಿಲ್ಲಂತೂ ನೋಡಿ ಒಂಟೆ, ಇದು ಡೀರ್. ಇದು ಸೊ ಇದು ಪೂರ ಇದು ಬಾರ್ಡರ್ ಏನಿದೆಯಲ್ಲ ಆ ಟೈಪ್ ಇದೆ. ಸ್ಯಾರಿ ಬಂದ್ಬಿಟ್ಟು ಫುಲ್ ಈ ಟೈಪ್ ಇದೆ. ಸೊ ಇದು ಸೆರಗು ಗೈಸ್. ಇದೇನಿದೆಯಲ್ಲ ಇದು ಪ್ಯಾಟ್ರನ್ ಏನಿದೆಯಲ್ಲ ಇದು ಬಂದ್ಬಿಟ್ಟು ಸೆರಗು. ಸೊ ನೋಡಿ ಇದು ಫುಲ್ ಸೆರಗು. ಬ್ಲೌಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಈ ಟೈಪ್ ಇದೆ. ಇದು ಬ್ಲೌಸ್. ಇದು ನೋಡಿ ಬ್ಲೌಸ್ ಈ ಟೈಪ್ ಇದೆ. ಹೊಸದು ಬಿಡಿಸ್ಬೇಡಿ, ವಾಶೇ ಮಾಡಿಲ್ಲ ನೋಡ್ರಿ. ಇದು ವಾಶ್ ಮಾಡಿರೋದು, ಇದು ಯೂಸ್ ಮಾಡೋದು ಯಾವ ಕಲರ್ ಇದೆ, ಇದು ಹೊಸದು ಇದು. ಸೊ ಅದಕ್ಕೆ ಇದಕ್ಕೆ ಹಿಂಗಿದೆ, ಯಾಕಂದರೆ ದೇವ್ರಿಗೆ ಗುಡ್ಸೋದಲ್ವಾ, ಹಾಗಾಗಿ ಎಲ್ಲ ಕಡೆನೂ ಹಾಕಬಾರ್ದು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಇದು ಬಂದು ಬ್ಲೌಸ್ ಬರುತ್ತೆ, ಏನೋ ಹಿಂಗೆ ಲೈನ್ಸ್ ಟೈಪ್ ಬಂದಿದೆ. ಸೊ ಹಾಗಾಗಿ ಬಾರ್ಡರ್ ಮಾತ್ರ ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ಬಂದಿದೆ. ಬ್ಲೌಸಲ್ಲಿ ಫುಲ್ ಅಂದರೆ ಸ್ಲೀವ್ಸ್ ಏನಾರ ಹಿಟ್ಟು ಇದು ಮಾಡಿಸಿದ್ರೆ ಮಾತ್ರ ಫುಲ್ ಅದು ಬಾರ್ಡರನ್ನೇ ಕವರ್ ಆಗಿಬಿಡುತ್ತೆ. ಸೊ ನೋಡಿ ಇದು ಸೆರಗು. ಇದು ಬಂದ್ಬಿಟ್ಟು ಫುಲ್ ಸ್ಯಾರಿದು ನೆಕ್ಸ್ಟ್ ಅದು ರನ್ನಿಂಗ್ ಏನಿದೆಯಲ್ಲ ಅದು. ಸೊ ಈ ಟೈಪ್ ಇದೆ, ತುಂಬ ಚೆನ್ನಾಗಿದೆ ಸ್ಯಾರಿ ಕಲರ್. ಆ್ಯಕ್ಚುಲಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಕಾಂಟ್ರಾಸ್ಟ್ ಇದೆ. ಸೊ ಸ್ವಲ್ಪ ಪೇಸ್ಟಲಲ್ಲಿ ಕಾಂಟ್ರಾಸ್ಟೂ ಬರುತ್ತೆ, ಇಲ್ಲ ಅಂತೆಲ್ಲ, ಬಟ್ ಲೈಟ್ ಕಲರ್ಸ್ ಇರುತ್ತೆ. ಸೊ ಡಾರ್ಕ್ ಕಲರ್ಸಲ್ಲಿ ಏನಾಗುತ್ತೆ ಅಂದರೆ, ಡಾರ್ಕ್ ಕಲರ್ ಸ್ಯಾರಿ ಮತ್ತು ಅದರಲ್ಲಿ ಬುಟಾಸ್ ಆ ಟೈಪೇ ಬಂದು ಡಾರ್ಕ್ ಕಲರೇ ಬ್ಲೌಸ್ ಇರುತ್ತೆ, ಮತ್ತು ಡಾರ್ಕ್ ಕಲರೇ ಇದು ಏನಿರುತ್ತೆ ಸೆರಗಿರುತ್ತೆ. ಬಟ್ ಇಲ್ಲೇನಂದರೆ ಪೇಸ್ಟಲ್ ಅಂದರೆ ಲೈಟ್ ಕಲರ್ಸ್ ಅಲ್ವಾ. ಸೊ ಹಾಗಾಗಿ ತುಂಬ ಲೈಟಾಗಿದೆ, ಬಟ್ ವೇರ್ ಮಾಡಿದ ಮೇಲೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದ್ರದ್ದು MRP ಬಂದ್ಬಿಟ್ಟು 10,000 ರುಪೀಸ್ ಗೈಸ್. ತೋರಿಸ್ತೀನಿ ಒಂದು ನಿಮಿಷ, ಎಲ್ಲಿದೆಯಪ್ಪ ಇದು ಬಿಲ್ದು. ಆ್ಯಕ್ಚುಲಿ ಲಾಸ್ಟ್ ಇಯರ್ ತೊಗೊಂಡಿಲ್ಲ, ಲಾಸ್ಟ್ ಇಯರ್ ತೊಗೊಂಡಿದ್ದು ನೋಡಿ
ಕಾಣಿಸ್ತಿದೆಯಾ 10,150 ರುಪೀಸ್. ಸೊ ಹಾಗಾಗಿ ತೊಗೊಂಬಂದಿಟ್ಟೆ 15 ಡೇಸ್ ಆಯಿತು. ಸೊ ಇನ್ನೂ ಅದು ನಿಮ್ಗೆ ತೋರ್ಸೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಈಗ ನೋಡಿ ಮತ್ತೆ ಈಗ ಬಿಚ್ಚಿದ್ನೆಲ್ಲ ಎಲ್ಲ ಫುಲ್ ಫೋಲ್ಡಿಂಗ್ ಎಲ್ಲ ಹೋಗಿದೆ. ಈಗ ಮತ್ತೆ ಅದು ನೀಟಾಗಿ ಹಂಗೆ ಮರ್ಚಿಬಿಟ್ಟು ಎತ್ತಿಡಬೇಕು. ಮತ್ತೀಗ ಅಂದರೆ ಈಗ ಫುಲ್ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಬೇಕಲ್ಲ. ಸೊ ಅದ್ರ ಹಿಂದಿನ ದಿನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಷ್ಟು ಬೇಗ ಮಾಡಿಡೋದು ಬೇಡ, ಮತ್ತು ನಾವೆಲ್ಲ ಕಡೆ ಓಡಾಡ್ತಾ ಇರ್ತೀವಿ ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಮತ್ತೆ ಈಗ ಮರ್ಚಿ ಎತ್ತಿಟ್ಬಿಡ್ತೀನಿ. ಸೊ ಹಬ್ಬದ ಹಿಂದಿನ ದಿನ ಇಲ್ಲ ಅಥವಾ ಅದ್ರ ಹಿಂದಿನ ದಿನ ಏನಾದರೂ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಇದ್ರದ್ದೆಲ್ಲ ರೆಡಿ ಮಾಡಿ ಇಡಬೇಕು ಪೂಜೆಗೆ. ಸೊ ಇಷ್ಟ ಆದರೆ ಗೊತ್ತಲ್ಲ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇದೇ ಥರ ನನ್ನ ಚಾನಲ್ಗೆ ನೋಡ್ತಾ ಸಪೋರ್ಟ್ ಮಾಡಿ. ಸೊ ಸ್ಯಾರಿ ಕಲರ್ ಮತ್ತು ಪ್ರೈಸ್ ನಿಮಗೆ ಇಷ್ಟ ಆಗಿದರೆ ಗೊತ್ತಲ್ಲ ಏನಿದ್ರು ಕಮೆಂಟ್ ಮಾಡಿ. ಅದರಲ್ಲೇನು ಕಮೆಂಟ್ ಮಾಡೋದು, ಸ್ಯಾರಿದು ಏನಾದ್ರು ಕಲರ್ಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್.